ಓ ಉಪೇಂದ್ರ. ಅಲ್ಲ ಸ್ನೇಹ, ಸಡನ್ನಾಗಿ ಲವ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಮೆಸೇಜ್ ಹಾಕಿ ಬ್ಲಾಕ್ ಮಾಡಿದ್ರೆ ಏನು ಅರ್ಥ? ಬ್ಲೂಟೂತು ಬೇರೆ ಡಿವೈಸಿಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಅವು ಮಂಜಣ್ಣನ ಥರ ಲುಕ್ ಕೊಡ್ತಾಳಲ್ಲಪ್ಪ. ನೋಡು ಕಾರ್ತಿ, ನಾನು ಲಿಖಿತ್ನ ಲವ್ ಮಾಡ್ಬೇಕಾದ್ರೆ ನೀನೇನು ಹೇಳ್ದೆ? ಲಿಖಿತ್ನ ಬಿಟ್ಟು ನನ್ನ ಲವ್ ಮಾಡು, ನಾನು ಅವನಿಗಿಂತ ಚೆನ್ನಾಗಿ ನೋಡ್ಕೋತೀನಿ ಅಂದೆ ತಾನೇ? ಹಾಂ. ಹಂಗೆ ಈಗ ಶಶಿ ನನ್ನ ಪ್ರಪೋಸ್ ಮಾಡಿ ಕಾರ್ತಿಕ್ನ ಬಿಟ್ಟು ನನ್ನ ಲವ್ ಮಾಡು, ನಾನು ಅವನಿಗಿಂತ ಚೆನ್ನಾಗಿ ನೋಡ್ಕೊಂತೀನಿ ಅಂತಿದ್ದಾನೆ. ನಾನು ಲವ್ ಮಾಡ್ಬೇಕು ತಾನೇ? ಹಾಂ. ಹಾ, ಸಿಂಪಲ್. ನೀನ್ ಕರ್ದೆ ಅಂತ ಬಂದ್ಮೇಲೆ ಅವನ್ ಕರ್ದಾಗ್ಲೂ ನಾನು ಹೋಗ್ಬೇಕು ತಾನೆ? ನಿನ್ಗೂ ನ್ಯಾಯ, ಪಾಪ ಅವನ್ಗೂ ನ್ಯಾಯ ಮಾಡಕ್ಕಾಗತ್ತಾ ಹೇಳು? ಇಲ್ಲ ಬಿಡಕ್ಕ. ಆಮೇಲೆ ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಇದ್ದಾಗ ಪದೇ ಪದೇ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ನನಗ್ ಮಾತ್ರ ಕಾಣಿಸೋ ತರ ವಾಟ್ಸ್ಆಪ್ ಸ್ಟೇಟಸ್ಗೆ ಈ ಲವ್ ಬ್ರೇಕಪ್ ಸಾಂಗ್ ಹಾಕೋದು, ನಿನ್ ಫ್ರೆಂಡ್ಸ್ ಹತ್ರ ಅವಳು ಸರಿ ಇಲ್ಲ ಅಂತ ನನ್ ಬಗ್ಗೆ ಸರ್ಟಿಫಿಕೇಟ್ ಕೊಡೋ ತರ ಈ ಚೈಲ್ಡಿಶ್ ಕೆಲಸ ಎಲ್ಲ ಮಾಡ್ಬೇಡ, ಸರಿನಾ? ಗುಡ್ ಬಾಯ್. ಕಾರ್ತಿ, ಈ ಬ್ರೇಕಪ್ ಟೈಮಲ್ಲಿ ಕಾಮನ್ ಆಗಿ ಒಂದು ಡೈಲಾಗ್ ಹೇಳ್ತಾರೆ ಹುಡುಗಿರು, ಗೊತ್ತಾ? ಏನು? ಕಾರ್ತಿ, ನಿನಗೆ ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂತ ಮಾತ್ರ ಹೇಳಲ್ಲ, ಯಾಕಂದ್ರೆ ಎಲ್ಲರಿಗಿಂತ ನಾನೇ ಚೆನ್ನಾಗಿರೋದು. ಹಾ, ಹೌದು ಹೌದು. ಯಾಕೋ ಹಂಗ್ ಕುಡಿತಾ ಇದ್ಯಾ? ಸಾಕ್ ನಿಲ್ಸೋ. ಲೇ ಐಟಮ್, ಈ ಲವ್ ಅನ್ನೋದು ಚೈನಾದವ್ರು ಕಂಡಿಡಿದಿರ್ಬೇಕು, ಅದಕ್ಕೆ ಯಾವಾಗಂದ್ರೆ ಅವಾಗ ಕೆಟ್ಟೋಗುತ್ತೆ. ನೋಡ, ಕೈ ಕೊಟ್ಟಿರೋ ಹುಡುಗಿ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ಬಯಸವನ ಕಣೋ ಟ್ರೂ ಲವರು. ನಾನು ಟ್ರೂ ಲವರ್ ಅಲ್ಲಪ್ಪ, ಡಾಕು ಲವರ್. ಲೇ, ನನ್ನ ನೆಕ್ಸ್ಟ್ ಎಲ್ಲೇ ಇದ್ರು ಅವಳಿಗೆ ಸೋರಿಯಾಸಿಸ್ ಬಂದು ಅವಳ ಫೇಸ್ ನಾಯಿ ಬೇಸಾಗ, ಅವಳ ತುಟಿಗೆ ಲಿಪ್ಪಂಗ ಸೊಡ್ದು ಉಜ್ಜಿ ಗೆಜ್ಜಿ ಹಿಡಿದು ಅವ್ರ ಅಜ್ಜಿ ಗೆಜ್ಜೆಲ್ ಅಕ್ಕಮ್ಮನ ಕೊಡ್ಸಿರೋ ಲಿಪ್ಸ್ಟಿಕ್ ನ ಲೈಫ್ ಪೂರ ಹಾಕಕ್ಕಾಗದೆ ತುಟಿ ತುಕ್ಕಿಡ್ದೋಗ, ಅವಳು ಕ್ಯಾನ್ಸರ್ ಬಂದು ತಲಕಾಯಿ ಕೂದಲೆಲ್ಲ ಉದ್ರಿ ಬೋರ್ಡ್ ಬೊಬ್ಬಡ್ಕಾಯಿ ಆಗ, ಅವಳು ಗ್ಯಾಂಗ್ರಿ ನೋಡಿದು ಸ್ವೆಲ್ಲಿಂಗ್ ಆಗಿ ಕಾಲ್ ಫುಲ್ಲಿಂಗ್ ಆಗಿ ಲೈಫ್ ಪೂರ ಬುಲ್ಲಿಂಗ್ ತರ ಓಡಾಡ, ಅವಳು ಸೊಂಟ ಜಾಯಿಂಟ್ ಜರುಗಿ ಕುಂತ್ರೆ ಕುಂಡಿ ನೋವು, ನಿಂತ್ರೆ ಮಂಡಿ ನೋವು ಬರ. ಲೇ ಐಟಮ್, ಒಂದ್ ಹೇಳ್ತೀನಿ ನೋಡ, ನನ್ನಂತ ಓಡಿಸ್ತೀನೋ ಹುಡುಗನ್ಗೆ ಮೋಸ ಮಾಡಿದ್ರೆ ಏಡ್ಸ್ ಬಂದೆ ಕಣ ಸಾಯೋದು. ಲೇ, ಬ್ಯಾಕಿಂದ ಅಮೃತ ಅಂತ ನೀರೇನಿದ್ದಂಗಿಲ್ವಾ? ಹೇ, ಇನ್ಸ್ಟಾಗ್ರಾಮ್ ಅಲ್ಲಿ ಬಾಯ್ ಫ್ರೆಂಡ್ ಬೇಕು ಅಂತ ರೀಲ್ ಮಾಡಿದ್ರಲ್ಲ, ಅದಕ್ಕೆ ನಾವು ಬಂದೆ. ಓ, ಇಷ್ಟು ಬೇಗ ಬಂದಿದ್ದೀರಾ ಅಂತ ಅದೆಷ್ಟು ಬರ್ಗೆಟ್ಟಿದ್ದೀರಾ ಅಂತ ಗೊತ್ತಾಗುತ್ತೆ. ಬೈಲಿ ಬೈಲ್ ನಿನ್ ಶೆಪ್ ನೋಡೋಣ, ಬೈಲಿ. ಆವ್ರೇಜ್ ಫಿಗರ್ ಅಷ್ಟೇ ನೀನು. ಹೋಗ್ಲಿ ಬಿಡು, ನನ್ನಂತ ಸಕ್ಕತ್ತಾಗಿರೋ ಹುಡುಗಿ ನಿನ್ನಂತ ಸ್ಕ್ರಾಪ್ ನನ್ನ ಮಗಂಗೆ ಬಿದ್ದಿದ್ದಾಳೆ ಅಂದ್ರೆ ನೋಡ್ದವ್ರಲ್ಲ ಇವನ್ಗೆ ಇವಳ ಹಿಂಗಂದ್ರೆ ತಾನೇ ನಮಗೂ ಬಜಾರಲ್ಲಿ ಬೆಲೆ ಜಾಸ್ತಿ. ಅಂಕಲ್, ಅಯ್ಯೋ ನಿಮ್ನೆ ಒಂದೆರಡು ಫೋಟೋಸ್ ತೆಗಿರಿ. ಏ ಬಾಯಿಲಿ ಹಗ್ ಮಾಡು. ನೆಕ್ಸ್ಟ್ ಫೋಟೋಸ್ ಚೆನ್ನಾಗಿ ಬರ್ತಿದ್ದಲ್ಲ, ನೆಕ್ಸ್ಟ್ ಪಕ್ಕ ಹುರ್ಕೊಂತಾನೆ. ಹುರ್ಕೋಬಹುದು ನಾ? ಹೇ, ಒಂದ್ ಕಿಸ್ ಕೊಡು. ಕೊಡು ಮರ್ಯಾ, ಫೋನ್ ಕೊಡಿ. ಉಪ್ಪನ್ಗೆ ಕಾಣೋ ಥರ ಸ್ಟೇಟಸ್ ಹಾಕ್ತೀನಿ, ಪಕ್ಕ ಅಂತ ಹುರ್ಕೊಬಿಡ್ಬೇಕು. ನಿಮ್ಮಿಂದ ನಮಗೂ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೌದಾ? ಏನು? ಸೇಮ್ ನಿಮ್ ತರ ನಮ್ದು ಲವ್ ಸ್ಟೋರಿ ನನ್ನ ಎಕ್ಸ್ಗೆ ಉರ್ಸ್ಬೇಕಾಗಿತ್ತು. ಅರೆ, ನಿಂದು ಬ್ರೇಕಪ್ ಸ್ಟೋರಿನಾ? ಅಂಕಲ್, ಇನ್ನೊಂದೆರಡು ಫೋಟೋಸ್ ತೆಗಿರಿ ಹಾಗಿದ್ರೆ. ಅಯ್ಯೋ ತಗೊಳ್ಳಿ, ಕ್ಲೋಸ್ ಅಪ್ ಅಲ್ಲಿ ತೆಗಿರಿ. ರೆಡಿ. ಸಾಕ, ಇನ್ನೊಂದೆರಡು ಕೊಡ್ಲಾ? ಸಾಕು, ಒಂದೇ ಸಾಕು, ಅದರಲ್ಲೇ ಮ್ಯಾನೇಜ್ ಆಗ್ತಾ ಅಲ್ವೇನೋ? ಸಾಕು ಬಿಡಿ, ಸಾಕು. ಓಕೆ. ಅಲ್ಲ, ನಾನು ಹೇಳಿದ್ದು ಆನ್ಲೈನಲ್ಲಿ ಉರ್ಸೋದು ಬೇಡ, ಡೈರೆಕ್ಟಾಗಿ ಹೋಗಿ ಆಫ್ಲೈನಲ್ಲಿ ಉರ್ಸೋಣ ಅಂತ. ಹೌದಾ? ಓಕೆ, ಈ ಸಂಡೇ ಹೋಗೋಣ. ರೆಡಿ, ಹೋಗೋಣ.